ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ಮನೋಭಾವನೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಸೇಡಂ ಸರಕಾರಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಾಮನ್ ಗಾಜ್ರೆ ಅವರು ಹೇಳಿದ್ದಾರೆ. ದೈನಂದಿನ ಜೀವನದಲ್ಲಿ ವಿಜ್ಞಾನದ ಅನ್ವಯಿಕತೆ ಮತ್ತು ವೈಜ್ಞಾನಿಕ ಮನೋಭಾವ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರೊಫೆಸರ್ ವಾಮನ್ ಗಾಜ್ರೆ ಅವರು ತಿಳಿಸಿದರು. ಕಲಬುರಗಿ ನಗರದ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗ ಹಾಗೂ IQAC ಸಹಯೋಗದೊಂದಿಗೆ ಶನಿವಾರ 23ರಂದು ವಿಜ್ಞಾನ ಮೇಳವನ್ನು ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸೇಡಂ ಸರಕಾರಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಾಮನ್ ಗಾಜ್ರೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಇಂದಿನ ತಂತ್ರಜ್ಞಾನ ಆಧಾರಿತ ಯುಗದಲ್ಲಿ ಕೇವಲ ಭಾವನಾತ್ಮಕ ಬದುಕಿಗಿಂತ ಪ್ರಾಯೋಗಿಕ ಹಾಗೂ ವೈಚಾರಿಕ ಬದುಕು ಅಗತ್ಯವಾಗಿದ್ದು, ವೈಜ್ಞಾನಿಕ ಚಿಂತನೆ ವ್ಯಕ್ತಿಯ ತಾರ್ಕಿಕ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಪ್ರಯೋಗಾತ್ಮಕ ಅಧ್ಯಯನ, ಸಂಶೋಧನಾ ಮನೋವೃತ್ತಿ ಹಾಗೂ ನವೀನ ಆವಿಷ್ಕಾರಗಳತ್ತ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಗೌರವ ಉಪಸ್ಥಿತರಾಗಿ ಮಾತನಾಡಿದ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾದ ಪ್ರೊಫೆಸರ್ UG ಸರ್ದೇಶ್ ಪಾಂಡೆ ಅವರು ಗೃಹ ವಿಜ್ಞಾನ, ಪೌಷ್ಟಿಕಾಂಶ, ಆಹಾರ ಸಂರಕ್ಷಣೆ ಮತ್ತು ಆರೋಗ್ಯ ವಿಜ್ಞಾನಗಳ ಪ್ರಸ್ತುತತೆಯನ್ನು ವಿವರಿಸಿದರು. ಮಹಾವಿದ್ಯಾಲಯದ ನಿರ್ದೇಶಕರಾದ ಪ್ರೊಫೆಸರ್ ಗೋವಿಂದ ಪೂಜಾರ್ ಅಧ್ಯಕ್ಷತೆ ವಹಿಸಿದ್ದರು. ವಿಜ್ಞಾನ ಮೇಳದಲ್ಲಿ ಸುಮಾರು 20 ವಿದ್ಯಾರ್ಥಿಗಳು ವಿವಿಧ ವೈಜ್ಞಾನಿಕ ಮಾದರಿಗಳು, ರಾಸಾಯನಿಕ ಪ್ರಕ್ರಿಯೆಗಳು, ಶಕ್ತಿ ಪರಿವರ್ತನೆ, ಪರಿಸರ ಸಂರಕ್ಷಣೆ, ಜಲ ಶುದ್ಧೀಕರಣ ಸೇರಿದಂತೆ ಹಲವು ವಿಷಯಾಧಾರಿತ ಪ್ರಯೋಗಗಳನ್ನು ಪ್ರದರ್ಶಿಸಿದರು. ನೂತನ ವಿದ್ಯಾಲಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಗೌತಮ್ ಜಹಾಗೀರ್ದಾರ್ ಹಾಗೂ ಸಂಸ್ಥೆಯ ಸದಸ್ಯರು ಮೇಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ವೈಜ್ಞಾನಿಕ ಮಾದರಿಗಳು ಮತ್ತು ಪ್ರಯೋಗಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಜಾಗೃತಿ ಹಾಗೂ ನವೋದ್ಯಮಶೀಲತೆ ಬೆಳೆಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಮೇಳಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ತಮ್ಮ ಪ್ರಯೋಗಗಳ ವೈಜ್ಞಾನಿಕ ತತ್ವಗಳನ್ನು ವಿವರಿಸಿದರು. ವಿದ್ಯಾರ್ಥಿಗಳಾದ ಶ್ರೀಕಾರ್ ಮತ್ತು ಕರಣ್ ವಿಜ್ಞಾನ ಮೇಳದ ಅನುಭವಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕುಮಾರಿ ನಂದಿನಿ ಪ್ರಾರ್ಥನೆ ಗೀತೆ ಹಾಡಿದರು. ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಅಶ್ವಿನಿ KR ಕಾರ್ಯಕ್ರಮ ನಿರೂಪಿಸಿದರು. ಪ್ರೊಫೆಸರ್ ಭಾರತಿ SR ವಂದಿಸಿದರು. ಕಲಬುರಗಿಯ ಪ್ರಶಾಂತ್ ನಗರ್ B ರಾಜಾಪುರದಲ್ಲಿ ಇರುವ ವೈನ್ ಶಾಪ್ ಅನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ಥಳಾಂತರಗೊಳಿಸುವಂತೆ ಸಾರ್ವಜನಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಅವರ ನೇತೃತ್ವದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಕಳಕಳಿಯ ಮನವಿ ಮಾಡಲಾಗಿದೆ. ಕಲಬುರಗಿ ನಗರದ ಪ್ರಶಾಂತ ನಗರ B ರಾಜಾಪುರ್ ವಾರ್ಡ್ ನಂಬರ್ 46 ಸರ್ವೆ ನಂಬರ್ 10ರಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡ ಶ್ರೀ ಸಾಯಿ ವೈಭವ್ ವೈನ್ ಶಾಪ್ ಮದ್ಯ ಮಾರಾಟ ಅಂಗಡಿ ಇದೆ. ಇದರ ಸುತ್ತಮುತ್ತ ಶ್ರೀ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ, ಮಕ್ಕಳ ಹಾಗೂ ಇತರೆ ಆಸ್ಪತ್ರೆಗಳು, ನರ್ಸಿಂಗ್ ಶಾಲೆ ಹಾಗೂ ಸಾರ್ವಜನಿಕ ಜನವಸತಿ ಗೃಹಗಳು ಇವೆ. ಈ ಪ್ರದೇಶದಲ್ಲಿ ಶ್ರೀ ಸಾಯಿ ವೈಭವ್ ವೈನ್ ಶಾಪ್ ಇರುವುದರಿಂದ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ, ಜನವಸತಿ ಪ್ರದೇಶದ ಮಹಿಳೆ ಮತ್ತು ಮಕ್ಕಳಿಗೆ ಅಲ್ಲದೆ ಸುತ್ತಮುತ್ತಲಿನ ಆಸ್ಪತ್ರೆ ಮತ್ತು ಮನೆ ನಿವಾಸಿಗಳಿಗೆ ಬಹಳಷ್ಟು ತೊಂದರೆಗಳು ಉಂಟಾಗುತ್ತಿವೆ ಮತ್ತು ಸರ್ವಿಸ್ ರಸ್ತೆಯಲ್ಲಿ ಗ್ರಾಹಕರು ವಾಹನಗಳು ನಿಲ್ಲಿಸಿ ಮದ್ಯವ್ಯಸನಿಗಳು ವಾಹನಗಳಲ್ಲಿ ರಸ್ತೆಯ ಬದಿಯಲ್ಲಿ ಪಾದಚಾರಿ ಮಾರ್ಗದ ಮೇಲೆ ಕುಳಿತು ಮದ್ಯಪಾನ ಮಾಡುತ್ತಿರುತ್ತಾರೆ. ಇದರ ಬಗ್ಗೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಬಡಾವಣೆಯ ಸುಮಾರು 60ರಿಂದ 65 ಜನ ಸಾರ್ವಜನಿಕರು ಸಾಮೂಹಿಕವಾಗಿ ರುಜು ಮಾಡಿ ಮನವಿ ಸಲ್ಲಿಸಿದ್ದಾರೆ. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ವಿದ್ಯಾಸಂಸ್ಥೆ, ಜನವಸತಿ ಪ್ರದೇಶ ಹಾಗೂ ಆಸ್ಪತ್ರೆಗಳ ಸಮೀಪ ಮದ್ಯದ ಅಂಗಡಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇರಬಾರದು ಎಂಬ ನಿಯಮ ಇದೆ. ಆದ್ದರಿಂದ ಈ ಸಮಸ್ಯೆಯನ್ನು ಖುದ್ದಾಗಿ ಪರಿಶೀಲಿಸಿ ಬಡಾವಣೆಯ ಜನಸಾಮಾನ್ಯರಿಗೆ ಆಗುವ ತೊಂದರೆಗಳನ್ನು ತಪ್ಪಿಸಲು ಶ್ರೀ ಸಾಯಿ ವೈಭವ್ ವೈನ್ ಶಾಪ್ ಬೇರೆ ಕಡೆ ಸ್ಥಳಾಂತರಿಸಬೇಕು ಎಂದು ಸಾರ್ವಜನಿಕ ಹಿತರಕ್ಷಣಾ ವೇದಿಕೆ ಕಲಬುರಗಿಯ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಕಳಕಳಿಯ ಮನವಿ ಮಾಡಲಾಗಿದೆ.
ಈ ಸಂದರ್ಭದಲ್ಲಿ ಆಂಜನೇಯ, ಗೋಪಾಲಕೃಷ್ಣ, ಪವನ್ ಕುಮಾರ್, ಲಕ್ಷ್ಮೀಕಾಂತ್ ದೇಸಾಯಿ, ಸುಭಾಷ್ ದೇಶಪಾಂಡೆ, ಬಾಬುರಾವ್ ದೇಶ್ಮುಖ್, ಶುಭಂ ಎಸ್ಡಿ, ಅಖಿಲೇಶ್ ದೇಸಾಯಿ, ಶ್ಯಾಮರಾವ್, ಗುರುರಾಜ್ ಕುಲಕರ್ಣಿ, ಶ್ರೇಯಸ್ ಕೆ ನರಸಿಂಹ, ಅಂಬರೀಶ್ ಹೊಸ್ಮನಿ, ಎಸ್ಎನ್ ಪತ್ಕಿ, ವಿನಯ್ ಎಸ್ ಹಿರೇಮಠ್, ಶಿವಶರಣಪ್ಪ ಎಎಸ್, ಪ್ರಸಾದ್ ಎನ್ ಜೋಶಿ, ಭೀಮಸೇನ್ ರಾವ್, ಸಾಯಿ ಪ್ರಸಾದ್, ಪಾಂಡುರಂಗ್, ಮಲ್ಲಿಕಾರ್ಜುನ್ ಕೆಎಂ, ಜರಿಯಪ್ಪ, ಧನಶ್ರೀ, ಗೀತಾ ಬಿ, ರಕ್ಷಿತಾ, ಸೋನಾಕ್ಷಿ, ತಿಲೋತ್ತಮ, ವಿಜಯ್ ಕುಮಾರ್, ವೆಂಕಟೇಶ್, ಗುರುನಾಥ್ ಬಿಆರ್, ಡಿವಿ ಕುಲಕರ್ಣಿ, ಗುಂಡಾಚಾರ್ಯ ಜೋಶಿ, ಪ್ರಾಣೇಶ್ ಆಚಾರ್ಯ, ಸಂಗನಗೌಡ, ಗೋಪಾಲರಾವ್ ಕುಲಕರ್ಣಿ, ಗೋವಿಂದರಾವ್ ಕೆ, ಸತೀಶ್ ಬಿಎನ್, ಶಿವಶರಣಯ್ಯ, ಹರ್ಷದ್ ಕುಮಾರ್, ಸಂತೋಷ್ ಕುಮಾರ್, ಸತ್ಯ ಪ್ರಮೋದ್, ಪ್ರವೀಣ್, ಮಹೇಶ್, ಅಶೋಕ್, ಮಲ್ಲಿಕಾರ್ಜುನ್ ವಿಎಸ್, ರೇಖಾ ಗುಂಡಾಚಾರ್ಯ, ಮಹಂತೇಶ್, ವಿಠಲ್ ರಾವ್ ಮಾಸ್ಟರ್, ಬಸವರಾಜ್, ಹರೀಶ್ ದೇಶಪಾಂಡೆ, ಶರಣಬಸವ ಬಿಎಚ್, ಶಿವಶರಣಪ್ಪ, ಗುಂಡಮ್ಮ ನಂದಿಕೋಲ್, ರೇಣುಕಾಸಿ ಮಠಪತಿ, ರಾಮಶೆಟ್ಟಿ ಜಿ ಪಾಟೀಲ್ ಸೇರಿದಂತೆ ಬಡಾವಣೆಯ ಇತರೆ ಅನೇಕ ಜನರು ರುಜು ಮಾಡಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯಲ್ಲಿ ವಿವಿಧ ಪಿಜಿ ಕೋರ್ಸ್ಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ಅವರು ತಿಳಿಸಿದ್ದಾರೆ. ಸಿಯುಕೆಯ ಸ್ನಾತಕೋತ್ತರ ಪದವಿ ಪಿಜಿಯ ವಿವಿಧ ವಿಭಾಗಗಳ 2026-27ರ ಶೈಕ್ಷಣಿಕ ವರ್ಷದ ಪದವಿ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಈ ಶೈಕ್ಷಣಿಕ ವರ್ಷದಿಂದ 2026-27ನೇ ಸಾಲಿನಲ್ಲಿ ಹೊಸದಾಗಿ 6 ಪಿಜಿ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗಿದೆ. ಎಂಎಸ್ಸಿ ಇನ್ ಜೆನೆಟಿಕ್ಸ್ ಮತ್ತು ಜಿಯೋಮಿಕ್ಸ್, ಎಂಎಸ್ಸಿ ಪ್ರಾಣಿಶಾಸ್ತ್ರ, ಎಂಎಸ್ಸಿ ಸಸ್ಯಶಾಸ್ತ್ರ, ಎಂಎಸ್ಸಿ ಸಂಖ್ಯಾಶಾಸ್ತ್ರ ಮತ್ತು ದತ್ತಾಂಶ ವಿಶ್ಲೇಷಣೆ, ಎಂಟೆಕ್ ಇನ್ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಅಧ್ಯಯನ, ಮಾಸ್ಟರ್ ಆಫ್ ಲೈಬ್ರರಿ ಮತ್ತು ಮಾಹಿತಿ ವಿಜ್ಞಾನ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ. ಈ ಪದವಿ ಕೋರ್ಸ್ ಕಾರ್ಯಕ್ರಮಗಳ ಹೆಚ್ಚಿನ ವಿವರಗಳಿಗಾಗಿ ಸಿಯುಕೆ ವೆಬ್ಸೈಟ್ನಲ್ಲಿ ಪ್ರಾಸ್ಪೆಕ್ಟಸ್ ಪ್ರಕಟಿಸಲಾಗಿದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆಯುವ ಆಸಕ್ತ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಿಯುಕೆ ಸಮರ್ಥ್ ಪೋರ್ಟಲ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು. ಸಿಯುಇಟಿ ಪಿಜಿ 2026ಕ್ಕೆ ಅರ್ಜಿ ಸಲ್ಲಿಸಿ ಸಂಬಂಧಿತ ವಿಷಯಗಳಲ್ಲಿ ಸಿಯುಇಟಿ ಪಿಜಿ 2026 ಅಥವಾ ಗೇಟ್ 2026ರಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮಾತ್ರ ನೋಂದಣಿಗೆ ಅರ್ಹರಾಗಿರುತ್ತಾರೆ. ಸಾಮಾನ್ಯ ಒಬಿಸಿ 500 ರೂಪಾಯಿ, ಎಸ್ಸಿ ಎಸ್ಟಿ ಪಿಡಬ್ಲ್ಯೂಡಿ 100 ರೂಪಾಯಿ ಶುಲ್ಕ ಮತ್ತು ವಿವಿಧ ಕಾರ್ಯಕ್ರಮಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪ್ರತ್ಯೇಕ ನೋಂದಣಿ ಶುಲ್ಕವನ್ನ ಪಾವತಿಸಬೇಕು. ಸಿಯುಕೆ ಪ್ರವೇಶ ಪ್ರಕ್ರಿಯೆಯು ಸಂಪೂರ್ಣವಾಗಿ ಸಿಯುಕೆ ಸಮರ್ಥ್ ಪೋರ್ಟಲ್ ಮೂಲಕ ಆನ್ಲೈನ್ ವಿಧಾನದಲ್ಲಿ ಮಾತ್ರ ನಡೆಯಲಿದೆ. ಶುಲ್ಕ ಪಾವತಿಯು ಸಹ ಸಿಯುಕೆ ಸಮರ್ಥ್ ಪೋರ್ಟಲ್ ಮೂಲಕವೇ ಆನ್ಲೈನ್ ಪಾವತಿ ಮಾಡಬೇಕು. ಅಭ್ಯರ್ಥಿಗಳಿಂದ ಉಂಟಾಗುವ ಯಾವುದೇ ವಿಳಂಬಕ್ಕೆ ವಿಶ್ವವಿದ್ಯಾಲಯವು ಜವಾಬ್ದಾರಿಯಾಗಿರುವುದಿಲ್ಲ. ನೋಂದಣಿಗೆ ಕೊನೆಯ ದಿನಾಂಕ 10ನೇ ಜೂನ್ 2026 ಬೆಳಗ್ಗೆ 11 ಗಂಟೆ. ಅಭ್ಯರ್ಥಿಗಳು ಪಾಸ್ಪೋರ್ಟ್ ಸೈಜ್ ಡಿಜಿಟಲ್ ಫೋಟೋ, ಪ್ರೌಢಶಾಲೆ 10ನೇ ತರಗತಿ ಅಂಕಪಟ್ಟಿ, ಪಿಯುಸಿ 11-12ನೇ ತರಗತಿಯ ಅಂಕಪಟ್ಟಿ, ಜನ್ಮ ದಿನಾಂಕದ ಮಾನ್ಯ ಪ್ರಮಾಣ ಪತ್ರ, ಮೈಗ್ರೇಷನ್ ಪ್ರಮಾಣ ಪತ್ರ ಇದ್ದಲ್ಲಿ, ಶಾಲೆ ಬಿಟ್ಟ ಪ್ರಮಾಣ ಪತ್ರ, ವರ್ಗಾವಣೆ ಪ್ರಮಾಣ ಪತ್ರ ಇದ್ದಲ್ಲಿ, ಜಾತಿ ಪ್ರಮಾಣ ಪತ್ರಗಳು ಎಸ್ಸಿ ಎಸ್ಟಿ ಒಬಿಸಿ ಎನ್ಸಿಎಲ್ ಇಡಬ್ಲ್ಯೂಎಸ್ ಅನ್ವಯಿಸಿದರೆ, ಸ್ವಯಂ ಘೋಷಣಾ ಪತ್ರ ಒಬಿಸಿ ಎನ್ಸಿಎಲ್ ವರ್ಗಕ್ಕೆ ಪಿಡಬ್ಲ್ಯೂಡಿ ಪಿಎಚ್ ಪ್ರಮಾಣ ಪತ್ರ ಅನ್ವಯಿಸಿದರೆ ಮತ್ತು ಕಾಶ್ಮೀರಿ ವಲಸೆ ಪ್ರಮಾಣ ಪತ್ರ ಅನ್ವಯಿಸಿದರೆ, ರಕ್ಷಣಾ ಪಡೆ ವಾರ್ಡ್ ಪ್ರಮಾಣ ಪತ್ರ ಅನ್ವಯಿಸಿದರೆ, ಎನ್ಸಿಸಿ ಎನ್ಎಸ್ಎಸ್ ಕ್ರೀಡಾ ಪ್ರಮಾಣ ಪತ್ರಗಳು ಅನ್ವಯಿಸಿದರೆ, ಕಲ್ಯಾಣ ಕರ್ನಾಟಕ ಪ್ರದೇಶ 371 ಪ್ರಮಾಣ ಪತ್ರ ಅನ್ವಯಿಸಿದರೆ, ಅಗತ್ಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸದಿರುವ ಕುರಿತು ಅಂಡರ್ಟೇಕಿಂಗ್ ಫಾರ್ಮ್ ಅನ್ವಯಿಸಿದರೆ, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗಾಗಿ ಉಚಿತ ವಿದ್ಯಾರ್ಥಿ ವೇತನ ಕಾರ್ಡ್ ಅನ್ವಯಿಸಿದರೆ ಸಿದ್ಧವಾಗಿಡಬೇಕು ಎಂದು ಕುಲಸಚಿವರಾದ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜ್ ಕುಬಕಡ್ಡಿ, ಡಾಕ್ಟರ್ ಕೋಟಾ ಸಾಯಿ ಕೃಷ್ಣ, ಡಾಕ್ಟರ್ ಗಣಪತಿ ಸಿನ್ನೂರು, ಶ್ರೀಕಾಂತ್ ಕೂಸೂರು ಸೇರಿದಂತೆ ಪ್ರಭಾರಿ ಕುಲಪತಿ ಸಾಹಿತ್ಯ ಕೋಬಾ, ಡೀನ್ ಪ್ರಭಾರಿ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಶ್ರೀಕಾಂತ್, ಡೀನ್ ಆರ್ಎಸ್ ರೆಡ್ಡಿ, ಪ್ರಶಾಂತ್, ಪರಮೇಶ್ವರ್, ಜಿಎಸ್ ಅಂಗಡಿ, ಪ್ರೊಫೆಸರ್ ಪಾಂಡೆ, ಜೆಎಂಸಿ ಶ್ಯಾಮಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. For the academic year 2026-27, I am happy to inform you that our academic year 2025-26 ended. That is, exams were also held in the month of April and first week of May. And also we declared our results for all the semesters, the exams which are conducted in the April and May. That is, academic year 25-26 ended. Now the new academic year 2026 and 27 is again started, and we already started this inviting the applications for the registration, those who have appeared for the CUUT PG entrance. The entrance was held in the month of March and the results were declared, and the merit card, that is score card, is communicated to the students. Now we are inviting for the registration for the PG admissions.
in the Central State of Karnataka, and this already the commenced from 22nd of this month, and it continues up to June 10th. Last date for the registration is the June 10th, 2026. And I am happy to inform that this university is starting the new programs for this academic year 2026-27. These are the MSc Genetics and Genomics, MSc Zoology, MSc Botany, MSc Statistics and Data Analytics, MTech in Artificial Intelligence and Machine Learning, and Master of Library and Information Science. So these are the new programs which we are launching. With this, total we are offering 34 programs in the ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿ ಕಲಬುರಗಿಯಲ್ಲಿ ಇಂದು ಮಾಜಿ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯ ದಿನವನ್ನು ಆಚರಣೆ ಮಾಡಲಾಯಿತು. ಇಂದು ದಿನಾಂಕ 27 ಮೇ 2026ರಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯ ದಿನವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರೇಣುಕಾ ಸಿಂಗೆ, ಕಾಂಗ್ರೆಸ್ನ ಯುವ ಮುಖಂಡರಾದ ಈರಣ್ಣ ಪಾಟೀಲ್ ಝಳಕಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ದೇಶದ ಮೊದಲನೇ ಪ್ರಧಾನಿಯಾದಂಥ ಪಂಡಿತ್ ಜವಾಹರಲಾಲ್ ನೆಹರೂಜಿ ಅವರ 62ನೇ ಪುಣ್ಯ ಸ್ಮರಣವನ್ನು ನಾವಿಲ್ಲಿ ಪ್ರತಿ ವರ್ಷದ ಹಾಗೆ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಪಂಡಿತ್ ಜಿ ಅವರನ್ನ ನೆನೆಸ್ಕೋಬೇಕಾಗತ್ತೆ. ಯಾಕಂದ್ರೆ ಸುಮಾರು ವರ್ಷ ನಮ್ಮ ಏನು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿ ವರ್ಷಾನುಗಟ್ಟಲೆ ಜೈಲಲ್ಲಿದ್ದು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುವಲ್ಲಿ ಮುಂಚೂಣಿಯಾಗಿ ಒಬ್ಬ ನಾಯಕನಾಗಿ ಕೆಲಸ ಮಾಡಿ ಅದರ ತದನಂತರ ದೇಶದ ಮೊದಲನೇ ಪ್ರಧಾನಿಯಾಗಿ ಅವ್ರದ್ದೇನು ಎಜುಕೇಶನ್ ಇತ್ತು, ಅವ್ರದ್ದೇನು ವಿಷನ್ ಇತ್ತು, ಅವ್ರದ್ದೇನು ಆಧುನಿಕತನ ಇತ್ತು, ಅದನ್ನ ಈ ದೇಶಕ್ಕೆ ಬಹಳಷ್ಟು ಸಂಸ್ಥೆಗಳು ಏನು IIT ಇರ್ಬೋದು, IIM ಇರ್ಬೋದು, IAS ಇರ್ಬೋದು, BHL ಇರ್ಬೋದು, ಈ ತರ ಒಂದು ಸಂಸ್ಥೆಗಳನ್ನ ಇಲ್ಲಿ ಸ್ಥಾಪನೆ ಮಾಡುವ ಮೂಲಕ ಇವತ್ತು 1947ರಲ್ಲೇ ಈ ದೇಶಕ್ಕೆ ಒಂದು ಆಧುನಿಕತನ ತಂದುಕೊಟ್ಟಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಸೊ ಇವತ್ತು ನಾವೆಲ್ಲ ಸೇರಿ ಅವ್ರ ಮಾಡಿದಂಥ ಕೆಲಸಗಳು, ಈ ದೇಶಕ್ಕೆ ಕೊಟ್ಟಂತ ಸ್ಯಾಕ್ರಿಫೈಸಸ್ ಆಗಿರ್ಬೋದು, ಅವ್ರ ಕೊಡುಗೆ ಆಗಿರ್ಬೋದು, ಅವರೆಲ್ಲ ನಾವು ಇಲ್ಲಿ ನೆನಪಿಸ್ತಾ ನಾವೆಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಅವರು ಪುಣ್ಯ ಸ್ಮರಣವನ್ನು ಇಲ್ಲಿ ಆಚರಣೆ ಮಾಡ್ತೀವಿ. ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ರಾಷ್ಟ್ರದ ದೃಷ್ಟಾರ, ಈ ದೇಶ ಕಂಡ ಮೊದಲನೇ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ 62ನೇ ಪುಣ್ಯ ಸ್ಮರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಚಾಚಾ ನೆಹರು ಅವರನ್ನ ಬಹಳ ಒಂದು ಖುಷಿಯಿಂದ, ಹೆಮ್ಮೆ, ಗೌರವಯುತವಾಗಿ ಅವರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಆಧುನಿಕ ಭಾರತದ ಮೊದಲನೇ ಪ್ರಧಾನಮಂತ್ರಿಯಾಗಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು ರಚಿಸಿಕೊಟ್ಟಂತ ಸಂವಿಧಾನವನ್ನ ಅಂಗೀಕರಿಸಿ ಒಂದು ಪ್ರಜಾಪ್ರಭುತ್ವ, ಜಾತ್ಯತೀತ ವ್ಯವಸ್ಥೆಯಲ್ಲಿ ಭಾರತಕ್ಕೆ ಒಂದು ಭದ್ರ ಬುನಾದಿಯನ್ನ ಕಟ್ಟಿಕೊಟ್ಟವರು ಪಂಡಿತ್ ಜವಾಹರಲಾಲ್ ನೆಹರು ಅವರು.
ಅವರು ಕೊಟ್ಟಂತ IIT, IIM, ಇಸ್ರೋ, HAL, ಬೃಹತ್ ನೀರಾವರಿ ಯೋಜನೆಗಳು, ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ. ಇವತ್ತ ಅವ್ರು ಕೊಟ್ಟಿರುವಂತ ನಿರ್ಮಿಸಿರುವಂತ ಸಂಸ್ಥೆಗಳಲ್ಲಿ ಅನೇಕ ಜನ ಯುವಕರು ಉದ್ಯೋಗ ಅರಸಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಲ್ಲಿ ಕೆಲಸ ಮಾಡಿದವರು ಪಿಂಚಣಿ ತಗೊಂಡು ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನ ಸ್ಮರಿಸ್ತಾ ಇದ್ದಾರೆ. ಈ ದೇಶಕ್ಕ ಒಂದು ಆಧುನಿಕ ತಂತ್ರಜ್ಞಾನ ವ್ಯವಸ್ಥೆ ಕೊಟ್ಟು ಇಡೀ ಭಾರತದ ಯುವ ಪೀಳಿಗೆಯನ್ನ ಒಂದು ಟೆಕ್ನಾಲಜಿ ಇದರಲ್ಲಿ ಮುಂದುವರಿಸುವಂತಹ ಕೆಲಸ ಇವತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದ್ದಾರೆ. ಇವತ್ತು ಕೃಷಿ ವಿಭಾಗದಲ್ಲಿ ಆಗ್ಲಿ, ನೀರಾವರಿ ವಿಭಾಗದಲ್ಲೇ ಆಗ್ಲಿ ಬಹಳಷ್ಟು ಇದರಲ್ಲಿ ಅವರು ಕೆಲಸ ಮಾಡಿ ಆಧುನಿಕ ಭಾರತವನ್ನ ನಿರ್ಮಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದವರು ನಮ್ಮ ದೇಶದ ಮೊದಲನೇ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಂತ ಹೇಳಕ್ಕ ನಾವು ಹೆಮ್ಮೆ ಪಡ್ತೀವಿ. ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸುವಂತೆ ಒತ್ತಾಯಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 5-6 ತಿಂಗಳಿನಿಂದ ಬಾಕಿ ಇರುವ ವೇತನವನ್ನು ತಕ್ಷಣ ಪಾವತಿಸುವಂತೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್, ಸಹ ಕಾರ್ಯದರ್ಶಿ ಅಲ್ಲಾ ಪಟೇಲ್, ಜಂಟಿ ಕಾರ್ಯದರ್ಶಿ ನಾಗರತ್ನ ಮದನ್ಕರ್, ಜಿಲ್ಲಾಧ್ಯಕ್ಷರಾದ ಕಲ್ಯಾಣಿ ಪೂಜಾರಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ವೇತನ ವಿಳಂಬ ಮಾಡುತ್ತಿರುವ ಜಂಟಿ ನಿರ್ದೇಶಕರಿಗೆ ಧಿಕ್ಕಾರ, ಬೇಕೇ ಬೇಕು, ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ, ದಟ್ಟ ರೀತಿಯಲ್ಲಿ ದುಡಿಸಿಕೊಳ್ಳುತ್ತಿರುವ ನೌಕರರ ಅಧಿಕಾರಿಗಳಿಗೆ ಧಿಕ್ಕಾರ, ನೌಕರಿ ತೆಗೆತಲು ಸಂಚಿಕೆ ಹಾಕುತ್ತಿರುವ ವಾರ್ಡನ್ಗಳಿಗೆ ಧಿಕ್ಕಾರ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಕಳೆದ 5-6 ತಿಂಗಳಿಂದ ವೇತನ ಪಾವತಿ ಮಾಡಿಲ್ಲ. ಇವತ್ತು ಹಲವಾರು ಮಂದಿ ನೌಕರರು ಇವತ್ತ ಬಾಡಿಗೆ ಮನೆಯಲ್ಲಿದ್ದ ನೌಕರರು ಮನೆಗೆ ಹೋಗಕ್ಕೆ ಭಯಭೀತಿ ಆಗಲ್ಲ. ದಿನನಿತ್ಯ ಬಾಡಿಗೆ ಯಜಮಾನರ ಕಿರಿಕಿರಿ, ಬಾಡಿಗೆ ಕೊಡ್ರಿ ಎಷ್ಟು ದಿನ 6-6 ತಿಂಗಳು ಯಾರೂ ಬಿಡಲ್ಲ. ಆದ್ರೆ ಇವತ್ತು ಅವ್ರ ಕುಟುಂಬ ಮಕ್ಕಳ ಅಭ್ಯಾಸ, ಇವತ್ತು ಸ್ಕೂಲ್ ಎಲ್ಲ ಪ್ರಾರಂಭ, ಮಕ್ಕಳಿಗೆ ಅಡ್ಮಿಷನ್ ಮಾಡ್ಬೇಕಂದ್ರೆ ದುಡ್ಡಿಲ್ಲ. ಒಂದ್ ಕಡೆ ಮಕ್ಕಳ ವಿದ್ಯಾಭ್ಯಾಸ, ಒಂದ್ ಕಡೆ ಮನಿ ಕುಟುಂಬ ನಡೆಸೋದು, ಇನ್ನ ಒಂದ್ ಕಡೆ ಮನಿ ಯಜಮಾನರ ಕಿರಿಕಿರಿ. ಹಿಂಗಾಗಿ ಇವತ್ತು ಪೂರಾ ಅತಂತ್ರ ಪರಿಸ್ಥಿತಿ, ಬಹಳ ಕೆಟ್ಟ ರೀತಿಯಿಂದ ಹೊರಗುತ್ತಿಗೆ ನೌಕರರಿದ್ದಾರೆ. ಆದ್ರೆ ಇವತ್ತು ಇಲ್ಲಿ ಬಜೆಟ್ ಬಂದು 1 ತಿಂಗಳಾಯ್ತು, ಸರ್ಕಾರದಿಂದ ಅನುದಾನ ಇಲ್ಲ ಅಂತ ಹೇಳಿ 4 ತಿಂಗಳು ತಂದ್ರು. ಈಗ ಬಜೆಟ್ ಬಂದೇ 1 ತಿಂಗಳಾಯ್ತು. ಇವತ್ತ ತಾಲೂಕಾ ಅಧಿಕಾರಿಗಳು ಇವತ್ತೆಲ್ಲ ಅವರು ಫೈಲ್ ಮಾಡಿ ಇವ್ರದೆಲ್ಲ ಅಟೆಂಡೆನ್ಸ್ ಕೊಟ್ಟು ಇಲ್ಲಿ ಕಳಿಸ್ರ ಜಿಲ್ಲಾ ಜಂಟಿ ನಿರ್ದೇಶಕರಾದಂತ ಶ್ರೀಮತಿ ಪ್ರೀತಿ ಅವರು ಫೈಲ್ಗಳೆಲ್ಲ ಪೆಂಡಿಂಗ್ ಇಟ್ಬಿಟ್ರ. ಅಂದ್ರೇನು, ಅವರು ಬಾಕಿ ವೇತನ ಕೊಡ್ಬೇಕಂತಿಲ್ಲ. ಎಲ್ಲ ವಸತಿ ನಿಲಯಗಳಲ್ಲಿ 90% ದಲಿತರು ಇದ್ದಾರೆ. ಆ ದಲಿತರೇ ನುಂಗಿದಂಗೆ ಮಾಡ್ಲತ್ತಾರ. ಅವ್ರಿಗೆ ವೇತನ ಬಾಕಿ ವೇತನ ಕೊಡ್ರಿ ಅಂದ್ರೆ ಅದು ನಾವು ಸರಿ ಕೊಟ್ಟಿಲ್ಲ, ವಾರ್ಡನ್ಗಳು ಅವ್ರ ತಾಲೂಕಾ ಆಫೀಸರ್ ಸರಿ ಕೊಟ್ಟಿಲ್ಲ, ಏನೇನೋ ಕತ್ತಿ ಹೇಳಕ್ ಶುರು ಮಾಡ್ಯಾರ. ಅದಕ್ಕೆ ನಾವು ಹೇಳ್ತೇವೆ ಅವರಿಗೆ ಕರೆಕ್ಟ್ ಆಗಿ ಬಾಕಿ ವೇತನ ಕೂಡಲೇ ಪಾವತಿ ಮಾಡ್ಬೇಕು. ಅವ್ರು ಇವತ್ತು ಮಾಡೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ. ಅಂದ್ರೆ ಬಜೆಟ್ ಇದ್ರು ಕೊಡ್ತಾರಂದ್ರ ಅದ್ರಾಗೂ ಇವ್ರಿಗೆ ಪರ್ಸೆಂಟೇಜ್ ಬೇಕಾಗ್ಯದ. ಇಡೀ ಇಲಾಖೆದಾಗ ಪರ್ಸೆಂಟೇಜ್ ತಿಂದು ಸಾಕಾಗ್ಯದ ಇವ್ರಿಗೆ. ಆದ್ರೆ ನಮ್ಮ ಹೊರಗುತ್ತಿಗೆ ನೌಕರರ ಬಳಿನೂ ಕೂಡ ಇವತ್ತು ಪರ್ಸೆಂಟೇಜ್ ತಗೋ ಮೂಲಕ ವೇತನ ಮಾಡ್ಬೇಕು, ಇಲ್ಲ ಪೆಂಡಿಂಗ್ ಇಡಬೇಕು ಅಂತ ಇಟ್ಟಾರ. ಅದಕ್ಕೆ ಇದು ನೀತಿ ಸರಿಯಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಹೊರಗುತ್ತಿಗೆ ನೌಕರಲಿಂದ ವಸತಿ ನಿಲಯ ನಡೆದವ, ಯಾವ ಖಾಯಂ ನೌಕರ್ಲಿಂದ ನಡೆದಿಲ್ಲ. ಇವರೆಲ್ಲ ಹೋಗಿ ದುಡಿತಾರಂತೆ ಇವತ್ತು ಹಾಸ್ಟೆಲ್ ನಡೆದವ. ಆದ್ರೆ ದುಡಿಯೋರಿಗೆ ಹಂಗೆ ದುಡಿಸ್ಕೊಂಬದು. ಹಲವಾರು ವಸತಿ ನಿಲಯಗಳಲ್ಲಿ ಇವತ್ತು ಅವರು ಅಡಿಗೆ ಬಂದ್ ಮಾಡಿ ಬಂದಾರೆ. ಅಂದ್ರೆ ಕೆಲವೊಂದು ವಾರ್ಡನ್ಗಳು ಅಡಿಗೆನೇ ಯಾಕೆ ಬಂದ್ ಮಾಡ್ತೀರಿ, ಹೋಗ್ಬೇಡ್ರಿ, ನಿಮ್ಗೆಲ್ಲ ಪೇಮೆಂಟ್ ಮಾಡಿಸ್ತೇವೆ ಅಂತ ಸುಳ್ಳು ಹೇಳ್ತಾರ. ನೌಕರಿಲಿಂದ ಕೆಲಸಲಿಂದ ತೆಗಿತೇವ ಅಂತ ಸುಳ್ಳು ಹೇಳ್ತಾರ. ಅಂದ್ರೇನು, ನೌಕರಿಗೆ ಅನ್ಸಿ ದುಡಿಸ್ಕೋಬೇಕಂತಾರ. ಈಗಾಗಲೇ ಇವ್ರದ್ದು ಅರ್ಬಟ ಭಾಳ ಆಗ್ಯದ. 5-6 ತಿಂಗಳ ವೇತನ ಕೊಡಲ್ಲ ಅಂದ್ರೆ ಇವ್ರಿಗೆ ನಾಚಿಕೆ ಮಾನು ಮರ್ಯಾದೆ ಬರ್ಬೇಕು ಇವ್ರಿಗೆ. ಆದ್ರೆ ಏನು ಇಲ್ದೇನೆ ಬಜೆಟ್ ಇದ್ರು ಕೂಡ
ಇವತ್ತು ವೇತನ ಪಾವತಿ ಮಾಡಲ್ಲ ಅಂದ್ರೆ ಇವ್ರಿಗೆ ಮಾನವ ಮರ್ಯಾದೆ ಏನೂ ಇಲ್ಲ ಅಂತ. ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ರೈತರಿಗೆ ಉಂಟಾಗುತ್ತಿರುವ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ರಸಗೊಬ್ಬರ ಮತ್ತು ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಕೆಯಿಂದ ರೈತರಿಗೆ ಉಂಟಾಗುತ್ತಿರುವ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರಪ್ಪ ಥಂಬೆ, ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ರಾಗಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನನ್ನ ನಮಸ್ಕಾರಗಳು. ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಗೌರವ ಅಧ್ಯಕ್ಷರಾದ ಚಾಮರಾಜ ಮಾಲಿ ಪಾಟೀಲರ ನೇತೃತ್ವದಲ್ಲಿ ಹಾಗೂ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ್ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ, ನಾಗರತ್ನ ಮೇಡಮ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಮತ್ತು ತಾಲೂಕಿನಲ್ಲಿ ನಾವೇನಪ್ಪಾ ಅಂತಂದ್ರೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಯಾಕೆ ಅಂದರೆ ಇವತ್ತು ಕಲಬುರಗಿಯಲ್ಲಿ ಬಹಳಷ್ಟು ಮಳೆ ಬಂದ ಕಾರಣ ಇವತ್ತು ನಮ್ಮ ತಾಯಂದಿರು ಇನ್ನು ಬಹಳಷ್ಟು ಬರೋರಿದ್ರು. ಮಳೆ ಬಂದ ಕಾರಣ ಸ್ವಲ್ಪ ಅಡಚಣೆ ಆಯ್ತು. ಈ ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, DAP ಇರ್ಬೋದು, ಯೂರಿಯಾ ಇರ್ಬೋದು, ಈ ಬೆಲೆ ಏರಿಕೆ ಸಲುವಾಗಿ ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇವತ್ತು ಕಲಬುರಗಿಯಲ್ಲಿ ಕೂಡ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆ ಅಂದರೆ ನಮ್ಮ ರೈತರು ಬಹಳಷ್ಟು ಬಾಂಬೆ ಪುನಃ ಗುಳೆ ಹೋಗ್ತಾ ಇದ್ದಾರೆ. ಇವತ್ತು ಡೀಸೆಲು ಕೂಡ ಗಗನಕ್ಕೇರಿ ಬಿಟ್ಟದ. ಮತ್ತೆ ಇವತ್ತೇನಪ್ಪಾ ಅಂತಂದ್ರ ಕಲಬುರಗಿಯಲ್ಲಿ ಕೂಡ, ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಇವತ್ತೇನು ಗೊಬ್ಬರ ಇರಬಹುದು, ಇವತ್ತ ಡೂಪ್ಲಿಕೇಟ್ ಪೌತಿ ಮಾಡಿ ಇವತ್ತೇನಪ್ಪಾ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಕೆಲವೊಂದು ಕಡೆಯಲ್ಲಿ ಇವತ್ತೇನಪ್ಪಾ ಅಂತ ಡೂಪ್ಲಿಕೇಟ್ ಪೌತಿ ಮಾಡಿ ಇವತ್ತೇನಪ್ಪಾ ಅಂತಂದ್ರ ಇವತ್ತು ಗೊಬ್ಬರ ವಿತರಣೆ ಮಾಡ್ತಾ ಇದ್ದಾರೆ. ಅದು ಕೂಡಲೇ ನಿಲ್ಲಬೇಕು. ಮತ್ತೆ ಬೆಲೆ ಬಹಳಷ್ಟು ಗಗನಕ್ಕೇರಿ ಬಿಟ್ಟದ, ಅದನ್ನು ಕೂಡ ಇಳಿಬೇಕಂತ ಹೇಳಿ ನಾವು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಮುಂದೆ ಬರುವಂತ ದಿನಗಳಲ್ಲಿ ಬೆಲೆಗಳನ್ನು ಏರಿಕೆ ಇಳಿದಿಲ್ಲಪ್ಪ ಅಂತಂದ್ರೆ ನಾವು ಮತ್ತೆ ಕಲಬುರಗಿಯಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದ. ಈ ಮುಂದೆ ಬರುವಂತ ದಿನಗಳಲ್ಲಿ ಇಳಿಕೆ ಆಗ್ಬೇಕಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ. ನನ್ನ ಹೆಸರು ನಾಗೇಂದ್ರಪ್ಪ ಥಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ, ಕಲಬುರಗಿ. ಸರ್ ನಮಸ್ಕಾರ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ತೋಟ್ನಳ್ಳಿ ಗ್ರಾಮದಲ್ಲಿ ವರುಣನ ಆರ್ಭಟದಿಂದ ರಸ್ತೆಗಳೆಲ್ಲವೂ ಜಲಾವೃತಗೊಂಡಿವೆ. ಬೆಳ್ಳಂಬೆಳಿಗ್ಗೆ ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ತೋಟ್ನಳ್ಳಿ ಗ್ರಾಮದಲ್ಲಿ ವರುಣಾರ್ಭಟ ಮಳೆಯಿಂದಾಗಿ ಗ್ರಾಮದ ರಸ್ತೆಗಳು ಜಲಾವೃತಗೊಂಡಿವೆ. ಬೆಳಿಗ್ಗೆಯಿಂದಲೂ ಸುರಿಯುತ್ತಿರುವ ಮಳೆಯಿಂದಾಗಿ ರಸ್ತೆಗಳು ತುಂಬಿ ಹರಿಯುತ್ತಿವೆ. ಮಳೆಯಿಂದಾಗಿ ಅನೇಕ ಅವಾಂತರಗಳೇ ಸೃಷ್ಟಿಯಾಗಿವೆ. ಸೇಡಂ, ಚಿಂಚೋಳಿ, ಆಳಂದ ತಾಲೂಕುಗಳಲ್ಲಿ ವರುಣನ ಅಬ್ಬರ
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.